ಇಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿರತಕ್ಕಂಥ NDRF SDRF ಅವರಿಗೆ ಎರಡೆರಡು ಚಾಲೆಂಜಸ್. ಒಂದು, ಅಲ್ಲೇನಾದರೂ ಯಾರಾದರೂ ಗಾಯಾಳುಗಳಿದ್ದರೆ ಅವ್ರನ್ನ ಕರ್ಕೊಂಡು ಬರಬೇಕು, ಅವ್ರನ್ನ ರಕ್ಷಣೆ ಮಾಡಬೇಕು. ಎರಡನೇದು, ಮೃತ ದೇಹಗಳಿಗಾಗಿ ಹುಡುಕಾಟವನ್ನು ನಡೆಸಬೇಕು. ಈ ಗುಡ್ಡ ಕುಸಿದ ಜಾಗದಲ್ಲಿ ಅಲ್ಲಿ ಸಿಗ್ತಕ್ಕಂಥ ಮೃತದೇಹಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೆಂಗೆ ತರೋದು? ಸಂಪರ್ಕ ಸೇತುವೆ ಇಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೋಪ್ವೇ ಮುಖಾಂತರ ಶವಗಳನ್ನು ತರ್ತಾ ಇದ್ದಾರೆ NDRF ಟೀಮ್. ಒಂದು ಶವವನ್ನು ತಮಗೆ ಕಟ್ಕೊಳ್ಳೋದು, ಹಗ್ಗಕ್ಕೆ ಕಟ್ಕೊಂಡು ಆ ಕಡೆಯಿಂದ ಈ ಕಡೆಗೆ ತರೋದು. ಅದೆಂಥ ರಿಸ್ಕ್ ಜಾಬ್ ಅಂತಂದರೆ, ನೀವು ಹೊತ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಶವನ, ಅವ್ನು ಬದುಕಿದ್ರೆ ಅಟ್ಲೀಸ್ಟ್ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಆದರೂ ಸೇರಿಸ್ಬೋದು. ಆ ಶವಗಳನ್ನು ನೋಡಿ, ಮಧ್ಯದಲ್ಲಿ ನದಿ, ಅಲ್ಲೊಂದು ಸೇತುವೆ ಇತ್ತು, ಈಗ ಸೇತುವೆ ಇಲ್ಲ, ಮತ್ತು ಆ ತುದಿಯಿಂದ ಈ ತುದಿಗೆ ತರೋದು ಹೆಂಗೆ? ತರಲೇಬೇಕು. ಹಾಗಾಗಿ ಆ ಕಡೆಗೆ ಒಂದಷ್ಟು ಜನ ಹೋಗಿ NDRF ಟೀಮ್ ಅವರು ಅಲ್ಲಿದ್ದಾರೆ, ಇಲ್ಲೊಂದಷ್ಟು ಜನ ಇದ್ದಾರೆ, ಮಧ್ಯದಲ್ಲಿ ಶವ ಹೊತ್ಕೊಂಡು ಬರ್ತಾ ಇದ್ದಾರೆ ರೋಪ್ಗಳ ಮುಖಾಂತರ, ಹಗ್ಗಗಳ ಸಹಾಯದಿಂದ. ನೋಡಿ ದೃಶ್ಯ. ಕೇರಳದ ವಯನಾಡಿನ ಚೂರಲ್ ಮಲೆಯಲ್ಲಿ ನಡೆದಿರುವಂಥ ಜಲಪ್ರಳಯದ ಕ್ಷಣದ ಅಪ್ಡೇಟ್ಗಳನ್ನು ಕೂಡ ಪಬ್ಲಿಕ್ ಟಿವಿ ನಿಮಗೆ ಮಾಡ್ತಾ ಇದೆ. ಈಗ ಆ ಒಂದು ಸ್ಥಳದಲ್ಲಿ ರಾತ್ರಿ ಆದ್ರೂ ಕೂಡ NDRF ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅನ್ನೋಂಥದ್ದನ್ನು ಕೂಡ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ಇದು ಚೂರಲ್ ಮಲೆ ಒಳಭಾಗದ ಗ್ರಾಮದ ಒಳಭಾಗ, ಇಡೀ ಗ್ರಾಮವೇ ಬಹುತೇಕ ಮುಕ್ಕಾಲು ಪಾಲು ಕೊಚ್ಚಿ ಹೋಗಿರುವಂಥ ಗ್ರಾಮದ ಬಳಿಯಲ್ಲೇ ನಾವು ನಿಂತಿದ್ದೀನಿ. ಈಗ ನೀವೀಗ ಗಮನಿಸ್ತಾ ಇದ್ದೀರಿ, ರೋಪ್ನ ಮೂಲಕವಾಗಿ ಬೇರೆ ಕಡೆಯಿಂದ ಇರುವಂಥ ಜನರನ್ನು ಇಲ್ಲಿಗೆ ಸಾಗಿಸುವಂಥ ಕೆಲಸ ಮತ್ತು ಆ ಕಡೆ ಭಾಗದಲ್ಲಿರುವಂಥ ಜನರಿಗೆ ಕೆಲಸ, ಹೀಗೆ ಪ್ರತಿಯೊಂದನ್ನು ಕೂಡ ಮಾಡುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಶವಗಳು ಸಿಕ್ಕಂಥ ಸಂದರ್ಭದಲ್ಲಿ ಆ ಶವಗಳನ್ನು ಕೂಡ ಇದೇ ರೀತಿಯಾಗಿ ಸಾಗಿಸ್ತಾ ಇದ್ದಾರೆ. ನೀವೀಗ ಗಮನಿಸ್ತಾ ಇರುವಂಥದ್ದು ಅದು ನಿನ್ನೆಯ ಜಲಪ್ರಳಯದಲ್ಲಿ ಕೊಚ್ಚಿ ಹೋದಂಥ ವ್ಯಕ್ತಿಯ ಮೃತದೇಹ ನೀವೀಗ ಗಮನಿಸ್ತಾ ಇದ್ದೀರಿ. ಆ ಮೃತದೇಹವನ್ನು ಅಲ್ಲೇ ಇಳಿಸ್ಕೊತಾ ಇರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ರೋಪ್ಗಳ ಮೂಲಕವಾಗಿ ಈ ರೀತಿಯಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಯಲ್ಲಿ ಎಲ್ಲಿ ಹೆಣಗಳು ಸಿಗ್ತವೋ ಅವುಗಳನ್ನು ಈ ರೀತಿಯಾಗಿ ಲಿಫ್ಟ್ ಮೂಲಕವಾಗಿ ತೆಗೆದುಕೊಂಡು ಬಂದು ಅವನ್ನ ವಯನಾಡಿನ ಆಸ್ಪತ್ರೆಗೆ ಅಥವಾ ಬೇರೆ ಕಡೆಗೆ ಸಾಗಿಸುವಂಥ ಕೆಲಸವನ್ನು ಕೂಡ NDRF ತಂಡ ಮಾಡ್ತಾ ಇದೆ. ಜಿಟಿ ಮಳೆ ಆಗ್ತಾ ಇದೆ. ಈ ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆ ಸ್ಥಗಿತವಾಗಿಲ್ಲ. ನೀವೀಗ ಬಹುದೂರದಲ್ಲೂ ಕೂಡ ನಾನು ನಿಮಗೆ ತೋರಿಸುವಂಥ ಪ್ರಯತ್ನಗಳನ್ನ ನಮ್ಮ ಕ್ಯಾಮ್ರಾಮನ್ ಕಾರ್ತಿಕ್ ಮಾಡ್ತಾ ಇದ್ದಾರೆ. ಯಾಕಂದರೆ ನೀವೀಗ ಆ ಕಡೆ ಭಾಗದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಎಲ್ಲ ಕಡೆಯಲ್ಲೂ ಕೂಡ ಶವಗಳ ಹುಡುಕಾಟವನ್ನೇ ಮಾಡಲಾಗ್ತಾ ಇದೆ. ಯಾಕಂದರೆ ಇಲ್ಲಿಯವರೆಗೂ ಕೂಡ ಒಟ್ಟು 58 ಮೃತದೇಹಗಳು ಪತ್ತೆಯಾಗಿದ್ದಾವೆ. 150ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿನೇ ಈಗ ಸದ್ಯಕ್ಕೆ ಅವರೆಲ್ಲರೂ ಕೂಡ ಮೃತಪಟ್ಟಿರ್ಬೋದು ಅನ್ನುವಂಥ ಸಾಧ್ಯತೆಗಳೇ ತುಂಬ ಹೆಚ್ಚಾಗಿದೆ. ಈ ಕಾರಣಕ್ಕೋಸ್ಕರವಾಗಿ ಮೃತದೇಹಗಳ ಹುಡುಕಾಟದ ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ದು ಮತ್ತು ಕೆಲವರನ್ನು ರಕ್ಷಣೆ ಮಾಡುವಂಥ ಪ್ರಕ್ರಿಯೆ ಎಲ್ಲದೂ ಕೂಡ ಸಾಗ್ತಾ ಇದೆ. ಒಟ್ಟಿನಲ್ಲಿ ಜಿಟಿ ಯಾದಂತಹ ಮಳೆಯ ನಡುವೆಯೇ NDRFನ ತಂಡ ಇರ್ಬೋದು, ಅದರ ಜೊತೆಗೆ ಇಲ್ಲಿಯ ಸ್ಥಳೀಯವಾದಂಥ ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು ಮತ್ತು ಸ್ಥಳೀಯ ಪೊಲೀಸರಿರ್ಬೋದು, ಎಲ್ಲರೂ ಸೇರಿಕೊಂಡು ಇಲ್ಲಿ ಚೂರುಮಲೆಯಲ್ಲಿ ಈಗ ನಿನ್ನೆ ರಾತ್ರಿ ಜಲಪ್ರಳಯವಾಗಿರುವಂಥ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಅತ್ಯಂತ ಭರದಿಂದ ಮಾಡ್ತಾ ಇದ್ದಾರೆ. ರಾತ್ರಿ ಆಗಿದೆ, ಜೊತೆಗೆ ಮಳೆಯೂ ಕೂಡ ಬರ್ತಾ ಇದೆ. ಮಳೆಯ ನಡುವೆಯೂ ಕೂಡ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ವಯನಾಡ್.